ಎಲ್ಲರೂ ಹೇಳ್ತಾ ಇದ್ರು ಚಂದ್ರಪ್ಪ ಒಂದು ಕಾಮಿಡಿ ವರ್ಕ್ ಆಗ್ಲಿಲ್ಲ, ಸೊ ಅಟ್ಲೀಸ್ಟ್ ಬಿಗ್ ಬಾಸ್ ಮನೆ ಟಾಸ್ಕ್ ಏನಾದ್ರು ಆಡಿದ್ರೆ ಇನ್ನೂ ಇರ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಅದು ಕಾಮಿಡಿ ವೇದಿಕೆ ಆಗಿದ್ರೆ 100% ನಾನು ಕಾಮಿಡಿ ಮಾಡ್ತಾ ಇದ್ದೆ. ಸತ್ಯವಾಗಿ ಕಾಮಿಡಿ ವೇದಿಕೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಗಿಚ್ಚಿ ಗಿಲಿಗಿಲಿ ಅಂದ್ರೆ ಅದು ಕಾಮಿಡಿ ಶೋನೇ, ನಾವು ಕಾಮಿಡಿ ಸ್ಕಿಟ್ನೇ ಮಾಡಬೇಕು. ನಾವಾಗಿರೋಕ್ಕಾಗೋದಿಲ್ಲ, ನಾನೊಬ್ಬ ಪಾತ್ರಧಾರಿಯಾಗಿ ನಾನು ಅಲ್ಲಿ ವೇದಿಕೆ ಮಾಡಿ ಕಾಮಿಡಿ ಮಾಡಬೇಕು. ಅದು ಆ ಥರ ಕಾಮಿಡಿ ಶೋ ಅಂತೂ ಸಲ್ವೇ ಅಲ್ಲ, ಆ ವೇದಿಕೆ ಅಲ್ಲ. ನಾವು ಹೇಗಿರ್ತೀವಿ ಅಂದರೆ ಚಂದ್ರಪ್ರಭಾ ನಾನು ರಿಯಲಿ ಇಲ್ಲೂ ಅಷ್ಟು ಹೊರಗಡೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಏನು ಕೆಲಸ ಅಂದ್ರೆ ಇಲ್ಲೇ ಇರ್ತೀನಿ, ಕೆಲಸ ಹೊರಗಡೆ ದುಡಿತೀನಿ, ಆರಾಮಾಗಿರ್ತೀನಿ. ಸ್ಟೇಜು ಅಂತ ಹೋದರೆ ಅಲ್ಲಿ ಅಷ್ಟೇ ಒಬ್ಬ ಹಾಸ್ಯ ಕಲಾವಿದನಾಗಿ ನಾನು ನೋಡೋಕ್ಕೆ ಸಾಧ್ಯ. ಅದರಿಂದ ನನ್ನ ನೋಡುವಂಥವ್ರಿಗೆ ಚಂದ್ರಪ್ರಭಾ ಕಾಮಿಡಿ ಮಾಡಿಲ್ವಲ್ಲ ಅಂತ ಅನಿಸ್ಬೋದು. ಬಟ್ ಆದರೆ ಅದು ಕಾಮಿಡಿ ಶೋ ಅಲ್ಲ, ಬರೀ ಕಾಮಿಡಿನೇ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಅಂತ ನಾನಾಗಿದ್ದೆ ಅಷ್ಟೇ. ಓಕೆ, ಚಂದ್ರಪ್ರಭಾ ಅವ್ರದ್ದು ಗಾರೆ ಕೆಲಸ ಆಯಿತು, ಗಿಚ್ಚಿ ಗಿಲಿ ಆಯಿತು, ಬಿಗ್ ಬಾಸ್ ಮನೆಗೆ ಬಂದ್ರಿ. ಅದು ಹೇಳೋದಾದ್ರೆ ನಿಮ್ಮ ಜೀವನದ ಏನಿಲ್ಲ, ಈಗ ಅದು ನಮ್ಮ ತಂದೆ ನಮ್ಮನ್ನೆಲ್ಲರೂ ಅವರು ಗಾರೆ ಕೆಲಸ ಮಾಡಿ ಸಾಕಿದ್ದಾರೆ. ಅವರು ನಮಗೆ ಒಂದು ಊಟ ತಿಂಡಿ, ಇನ್ನೊಂದು ಬಟ್ಟೆ, ಬರೀ ಎಜುಕೇಷನ್ ಎಲ್ಲನೂ ಅದರಿಂದ ನಾವು ಬದುಕಿದ್ವಿ, ಸಾಕಿದ್ದಾರೆ. ಅದರಿಂದ ನನಗೆ ಅವ್ರ ಜೊತೆ ಹೋಗಿರೋದ್ರಿಂದ ನನಗೂ ಗಾರೆ ಕೆಲಸ ಗೊತ್ತು. ಅದರಿಂದ ಏನೋ ಅನಿವಾರ್ಯದಲ್ಲಿ ಒಂದಷ್ಟು ದಿನ ಮಾಡಿದೆ. ಅದು ಹೇಗೋ ತಿರುಗೋತು, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅನ್ಕೋತೀನಿ. ಸರ್, ಈಗ ಬಿಗ್ ಬಾಸ್ ಮನೆ ಅನ್ನೋ ಒಂದು ದೊಡ್ಡ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ನಿಂತ್ಕೊಂಡು ಮಾತಾಡಬೇಕು ಅಂತ ನಿಮ್ಮ ಡ್ರೀಮ್ ಇರುತ್ತೆ, ಆ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಿದೆಯಾ ಅನ್ನೋದು ಸರ್? ಹಂಗೇನೂ ಇಲ್ಲ, ಯಾಕಂದರೆ ಸುದೀಪ್ ಸರ್ ಅಂದ ತಕ್ಷಣ ತುಂಬ ದೊಡ್ಡವರು. ಯಾಕಂದರೆ ಅವ್ರನ್ನ ಎಷ್ಟೋ ಜನ, ನಾನು ಆಗ್ಬೋದು, ನನ್ನಂತರ ಎಷ್ಟೋ ಜನ ಸುದೀಪ್ ಸರ್ನ ಒಂದ್ಸಲ ನೋಡಬೇಕು, ಒಂದ್ಸಲ ಒಂದು ಫೋಟೋ ತಗೋಬೇಕು, ಅಟ್ಲೀಸ್ಟು ಅವ್ರ ಜೊತೆ ಒಂದ್ಸಲ ಮಾತಾಡಬೇಕು ಅಂತ ಇರ್ತದೆ. ನಮ್ಮಂಥ ಕಲಾವಿದ ಆದರೆ ಅವ್ರ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಆದರೂ ಮಾಡಬೇಕು ಅಂತ ದೊಡ್ಡ ಕನಸಿರ್ತದೆ. ಅಂಥದ್ರಲ್ಲಿ ಅವ್ರ ಬಾಯಿನಲ್ಲಿ ಚಂದ್ರಪ್ರಭಾ ಅಂತ ಒಂದು ಹೆಸರು ಬರ್ತದೆ ಅಂದರೆ ನಿಜವಾಗ್ಲೂ ಎಲ್ಲೋ ಒಂಥರ ರೋಮಾಂಚನ ಆಯ್ತದೆ, ತುಂಬ ಎಲ್ಲೋ ಅದೃಷ್ಟ ಮಾಡಿದ್ದೀವಿ ಅಂತ ಅನ್ನಿಸ್ತದೆ. ಅದು ನನಗೆ ತುಂಬ ದೊಡ್ಡ ಮೆಮೊರಿ ಆಯಿತು. ನಾನು ಎಲ್ಲಿ ಗಂಟಿರ್ತೀನಿ ಅದೊಂದು ಮೆಮೊರಿ, ಸುದೀಪ್ ಸರ್ ಬಾಯಿನಲ್ಲಿ ಚಂದ್ರಪ್ರಭಾ ಅಂತ ಬತ್ತಲ್ಲ ಅಂತ.